Welcome to Learn Kannada channel. Today we are going to learn class 6 lesson name ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ. ಕೆಲವರಲ್ಲಿ ವಿಶಿಷ್ಟ ಶಕ್ತಿ ಇರುತ್ತದೆ. ಆ ಶಕ್ತಿಯ ಪ್ರದರ್ಶನ ಆಗುವುದು ಇತರರು ಅವರನ್ನು ಉರಿದುಂಬಿಸಿದಾಗ. ಇತರರ ಪ್ರೇರಕ ಮಾತುಗಳು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹಾಗೂ ಎಂತಹ ಕಠಿಣ ಕೆಲಸವನ್ನಾದರೂ ಮಾಡಲು ಮನಸ್ಸು ಉತ್ಸುಕವಾಗಿರುತ್ತದೆ. ನೀವು ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳನ್ನು ಹುರಿದುಂಬಿಸುವ ಪರಿಯನ್ನು ನೋಡಬಹುದು. ಇಂತಹ ಕೆಲವು ಪ್ರಸಂಗ ಪುರಾಣ ಇತಿಹಾಸದಲ್ಲಿ ಬಂಧಿಸಿದ್ದಾರೆ. ನೀವು ರಾಮಾಯಣದ ಕಥೆಯನ್ನು ಕೇಳಿದ್ದೀರಿ. ರಾವಣ ಸೀತೆಯನ್ನು ಕದ್ದು ಲಂಕಕ್ಕೆ ಬಂಧಿಸುತ್ತಾನೆ. ಆಗ ರಾಮ ಲಕ್ಷ್ಮಣರ ವಾನರ ಸೇನೆಯೊಂದಿಗೆ ಸಮುದ್ರದ ಬಳಿ ಬರುತ್ತಾರೆ. ಆದರೆ ಸಮುದ್ರ ದಾಟಿ ಲಂಕೆಯನ್ನು ತಲುಪುವುದು ಹೇಗೆ ಎಂದು ಚಿಂತಿಸುತ್ತಿದ್ದಾಗ ಆಗ ಹನುಮ ಸಮುದ್ರವನ್ನು ಜಿಗಿದು ಲಂಕೆಯನ್ನು ತಲುಪುತ್ತಾನೆ. ಹನುಮಂತನ ಈ ಸಾಹಸಕ್ಕೆ ಪ್ರೇರಣೆ ದೊರೆತದ್ದು ಹೇಗೆ? ಇಲ್ಲಿರುವ ಕಥೆಯನ್ನು ಓದಿ. ये जो स्टोरी है ये हनुमान जी के बारे में है. ठीक है, हनुमान जी को उनको अपना खुद का यानी शक्ति उनको पता नहीं था. फर्स्ट आई रीड द लेसन. ಕಣ್ಣು ನಿಲುಕುವವರೆಗೂ ಎಲ್ಲೆಡೆ ನೀರು, ನೆಲ, ಸಾಗರ, ಆಕಾಶವು ನೀಲಿ, ಸಮುದ್ರದ ನೀಲಿ, ಬೆಳದಿಂಗಳ ಸಹ ನೀಲಿಯಂತೆ ಭಾಸವಾಗುತ್ತಿತ್ತು. ಅದರ ಮಧ್ಯೆ ಪುಟಿದೇಳುವ ಆನೆಯಾಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿತ್ತು. ಅಬ್ಬಾ, ಏನಿದರ ರುದ್ರ ನರ್ತನ, ಏನಿದರ ಭಯಂಕರ ಧ್ವನಿ! ಭೀತಿ ಹೆಚ್ಚಿಸುತ್ತದೆ. ಕಣ್ಣು ನಿಲುಕಿಸುವ ನಿಲುಕುವವರೆಗೂ ಎಲ್ಲೆಡೆ ನೀರು, चारों ओर पानी ही पानी भरा हुआ है. नीली सागर कैसा दिखता था? ब्लू दिखता था. आकाशवु नीली, आकाश भी ब्लू दिखता था. समुद्रवु नीली, समुद्र भी ब्लू दिख रहा था. ಬೆಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತಿತ್ತು. जब अर्ली मॉर्निंग का जो सनराइज है वो भी ब्लू जैसा दिखने लगा. ಅದರ ಮಧ್ಯೆ ಪುಟಿದೇಳುವ ಆನೆಯಾಕಾರದ ಅಲೆಗಳು ಬಂಡೆಗೆ ಅಪ್ಪಳಿಸುತ್ತದೆ. उसके बीच में यानी कि आने यानी कि एलिफेंट जैसा उतना बड़ा अले यानी वेव्स आके बंडे यानी अलेಗಳು ದಂಡೆ यानी समुद्र का किनारे में आके मार रहा है. अब्बा, ಏನಿದು ರುದ್ರ ನರ್ತನ, ಏನಿದರ ಭಯಂಕರ ಧ್ವನಿ! ಭೀತಿ ಹುಟ್ಟಿಸುತ್ತದೆ. ये क्या साउंड है, इतना डर लग रहा है करके बोलते हैं. ಕಪಿವೀರರು ಲಂಕೆಗೆ ಹಾರಿ ಸೀತಾಮಾತೆಯನ್ನು ಕಾಣಬೇಕೆಂಬ ಉತ್ಸಾಹದಿಂದ ಬಂದಿದ್ದರು. हनुमान जी के साथ में सारा उनका सैन्य आया था. क्यों आए थे? वो लंका में जाके सीता माता को लेके आने के लिए. ಆದರೆ ಭಯಾನಕ ಕಡಲನ್ನು ಕಂಡರು. ಈ ಸಮುದ್ರ ಈಜಲು ಸಾಧ್ಯವಿಲ್ಲ, ಆರಲು ಸಾಧ್ಯವಿಲ್ಲ. ಅವರಿಗೆ ದಿಕ್ಕು ತೋಚದಾಯಿತು. यानी बहुत बड़ा समुंदर था, इसमें हम लोग ठहर के भी नहीं जा सकते और कैसा उड़ के भी नहीं जा सकते. ಮುಂದಿನ ದಾರಿ ಯೋಚಿಸುತ್ತಾ ವಿಶ್ರಮಿಸಿದರು. ಬೆಳಗು ಅರಿಯಿತು. आगे क्या करना चाहिए करके सोचते सोचते सो गए और उसके बाद वो मॉर्निंग हो गया. ಅರುಣೋದಯ. ಕಪಿಗಳೆಲ್ಲ ದಿನಚರಿ ಮುಗಿಸಿ फलहार ಮಾಡಿದವು. अर्ली मॉर्निंग उठ के अपना जो भी काम करके उसके बाद नाश्ता किए. फलहार इन द सेंस फल वगैरह खाए. ಮತ್ತೆ ಸಮುದ್ರದ ಬಳಿಗೆ ಬಂದೆವು. उसके बाद समुद्र के बाद बाजू में जाते हैं. ಜಾಂಬಲವಂತನು, ಆಹಾ, ಕಡಲು ಶಾಂತವಾಗಿದೆ, ಆದರೆ ಲಂಕೆಯೇ ಕಾಣದು. यानी समुद्र अभी शांत है लेकिन लंका नहीं दिख रहा है. ದಕ್ಷಿಣ ದಿಕ್ಕಿಗೆ ಲಂಕೆ ಇದೆ ಎಂಬ ಕಲ್ಪನೆ ಬಿಟ್ಟರೆ ಬೇರೇನು ತಿಳಿಯದು. सिर्फ अपने को क्या पता है? दक्षिण दिशा में लंका है, उसके अलावा ना कुछ भी दिख रहा है. ಹೇಗೆ ಹೋಗುವುದು ಎಂದು ಯೋಚಿಸುತ್ತಿದ್ದ. वहाँ तक कैसे पहुँचेंगे करके. ಹನುಮ ಸಾಗರವನ್ನು ದಿಟ್ಟಿಸಿ ನೋಡಿದ. ನಿರಾಸೆ ಕವಿಯಿತು. ಹನುಮ क्या करते हैं? सागर को देखते हैं
यानी समुद्र को देखते हैं और निराश हो जाते हैं. ಅಲ್ಲಿಂದ ಮುಂದೆ ನಡೆದ ಒಂದು ಕೋಡುಗಲ್ಲನ್ನು ಏರಿ चिंतितनादनु. उसके बाद क्या करते हैं, एक बड़ा पत्थर में बैठ के वो सोचने लगते हैं. इत्ता ಕಪಿಗಳು ಸೇರಿದವು. ಸಾರಾ ಉನ್ಕ ಸೈನ್ಯ ಮಿಲ್ ಜಾತ್ರೆ ಹೇ. ಸಮುದ್ರವನ್ನು ಜಿಗಿಯಲು ತಮಗಿರುವ ಶಕ್ತಿ ಸಾಮರ್ಥ್ಯವನ್ನು ಹೇಳತೊಡಗಿದರು. यानी वो अपने अपने पास डिस्कस करते हैं हम कैसा ये समुद्र को पार कर सकते हैं या जंप कर सकते. ಜಿಗಿಯಲು यानी इट्स जंपिंग, जंप करना. ನಾನು 10 ಯೋಜನೆ ಜಿಗಿಯಬಲ್ಲೆನೆಂದು ಮರಿ ಕಪಿಯೊಂದು ಹೇಳಿತು. एक स्मॉल बेबी कपी जो है वानर सैन्य वो बोलता है मैं भी जंप कर सकता हूँ करके. ಇನ್ನೊಂದು ಕಪಿ 30 ಯೋಜನೆ ಹಾರಬಲ್ಲೆ. और एक बोलता है यानी कितना वो 30 फीट. ಮಗದೊಂದು 40 ಯೋಚನೆ ಎಂದಿತು. ಅಂದಾಗ ಹಾಗೂ ಜಾಂಬವರಿಗೆ ಕಪಿಗಳ ಮಾತು ಕೇಳಿ ಎಮ್ಮೆನಿಸಿತು. ಆ ಕಠಿಣ ಪ್ರಸಂಗದಲ್ಲಿಯೂ ಅವರಾಡುವ ಮಾತುಗಳು ಆಶಾದಾಯಕವಾಗಿದ್ದವು. उन सारा यानी वानरा जो सैन्य थे उनके बात सुन के वो खुश हो जाता है. कौन, जाम्बा. उनको जो लेके जाते हैं ना वो खुश हो जाते हैं. ಆಶಾದಾಯಕವಾಗಿದ್ದವು. ಆದರೆ ಲಂಕೆಗೆ ಅವರೆಲ್ಲರೂ ಸೇರಿ ಹನುಮನ ಹತ್ತಿರ ಬಂದರು. ಹನುಮ ಸಮುದ್ರವನ್ನು ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ ಎಂದಾಗ ಹನುಮನು ಜಾಂಬವಂತರೇ, ನಾನೊಂದು ಕಪಿ, ಚಿಕ್ಕವನು. ಟೊಂಗೆಯಿಂದ ಟೊಂಗೆಗೆ ಹಾರಬಲ್ಲೆ, ಮರದಿಂದ ಮರಕ್ಕೆ ಜಿಗಿಯಬಲ್ಲೆ. ಆದರೆ ಆ ಮಹಾಸಾಗರವನ್ನು ನಾನು ಹೇಗೆ ಹಾರಬಲ್ಲೆ? ಗೇಲಿ ಮಾಡಿದ್ದೀರಾ ಎಂದನು. वो जाम्बावर जो है वो जब पूछते हैं तो हनुम क्या बोलते हैं, मैं तो एक छोटा सा वानर हूँ, तो मैं कैसा इस बड़ा समुद्र को पार कर सकता हूँ. मैं सिर्फ ब्रांच टू ब्रांच और पेड़ से पेड़ पे चढ़ सकता हूँ, जंप कर सकता हूँ, लेकिन ये समुद्र में नहीं जंप कर सकता. ಹನುಮ, ನೀನು ಚಿಕ್ಕವನಾದರೂ ನೀನೊಬ್ಬ ಕಪಿರಾಜನ ಮಗ. ನಿನ್ನಪ್ಪ ಬಹಳ ಬಹಳ ಶೂರ ಎಂದ ಆಗಂದ. यानी तुम छोटे हो लेकिन तुम बहुत बहादुर हो. ताकि आपका पापा भी एक बहुत बहादुर थे. ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ? पापा राजा थे तो बेटे को भी वो शक्ति आने के लिए पॉसिबिलिटी है क्या करके. ನನ್ನ ಶಕ್ತಿಯನ್ನು ನಾನು ಬಲ್ಲೆ ಅಂದ ಹಾಗೆ ನಾನೊಂದು ಕೋತಿ ಹಲವು ಸ್ನೇಹಿತರೊಡನೆ ಸೇರಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಿಗಿಯಬಹುದು. यानी मेरा फ्रेंड्स के साथ मिलके इधर से उधर से इधर जंप कर सकते हो. ಮರವನ್ನು ಏರಿ ಕೊಂಬೆಯ ತುದಿಯಲ್ಲಿ ಹಣ್ಣನ್ನು ತಿಂದಿರಬಹುದು. पेड़ चढ़ के फल उठा के मैं ಕಾಯ ಹೋಗ. ಹಲವರನ್ನು ಬಾಲ ಬೀಸಿ ಹೊಡೆದಿರಬಹುದು. ಕೆಲವರು ಕಂಡು ಅಣಕಿಸಿ ದಕ್ಕಿಸಿಕೊಂಡಿರಬಹುದು. ಇಷ್ಟು ಮಾತ್ರಕ್ಕೆ ನಾನು ಶಕ್ತಿವಂತನೆಂದು ಭಾವಿಸುವುದು ಸರಿಯಲ್ಲ. मैं जो कुछ भी काम किया होगा लेकिन इसलिए मैं ये नहीं चाहता हूँ कि मैं बहुत यानी शूर हूँ, मैं सब काम कर सकता हूँ, यानी मैं ये समुद्र पार कर सकता हूँ, ये तो नहीं हो पाएगा करके. ಹನುಮ, ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವು. उसके फ्रेंड्स लोग बोलते हैं तुम्हारा जो यानी फ्लेक्सिबिलिटी बोलो तुम ये यानी समुद्र पार कर सकते हो क्योंकि हमें पता है करके. ನೀನು ಮಗುವಾಗಿದ್ದಾಗ ಅರುಣನನ್ನು ಕೆಂಪು ಹಣ್ಣೆಂದು ಭಾವಿಸಿದೆ. ಅದನ್ನು ತಿನ್ನಲು ಆಕಾಶಕ್ಕೆ ಜಿಗಿದೆ. सूर्यನ ನೆತ್ತಿಗೆ ಹಾರಿದೆ. ನಿನಗೆ ಬಹಳ ಶಕ್ತಿ ಇದೆ. जब तू छोटा था, बच्चा था, तब जब सनसेट हो रहा था तो चंद्र को मैं खाऊंगा करके तुम उड़े थे. कहाँ पे उड़े थे? आकाश में उड़े थे करके. ನೀನು ಮನಸ್ಸು ಮಾಡಿದರೆ ಸಪ್ತ ಸಾಗರವನ್ನು ಈಜಬಲ್ಲೆ. तुम यदि हिम्मत किया तो ये सागर को भी तुम पार कर सकते हो करके. हिमालಯವನ್ನತ್ತಿ ಕುಕ್ಕಬಲ್ಲೆ. हिमालय में भी जा सकते हो. ಪಾತಾಳವನ್ನು ಕಲಕಬಲ್ಲೆ. जमीन का नीचे भी जा सकते हो. ನಿನಗೆ ಈ ಚಿಕ್ಕ ಸಮುದ್ರ ಸಮಸ್ಯೆ ಆಗೋದು. इतना छोटा समुद्र तेरे को तो प्रॉब्लम ही नहीं है करके.
ಹಿರಿಯರಾದ ಜಾಂಬವರೇ, ನಾನು ಮಗುವಾಗಿದ್ದಾಗ ಅರುಣನನ್ನು ಕೆಂಪು ಹಣ್ಣೆಂದು ಬಗೆದು ಆಕಾಶಕ್ಕೆ ಹಾರಿದು ನಿಜ. ಆದರೆ ಸಾಧಿಸಿದ್ದೇನು? ಇಂದ್ರನಿಂದ ಹೊಡೆತ ತಿಂದು ಭೂಮಿಗೆ ಬೀಳಲಿಲ್ಲವೇ? वो जाम्बावरा उनको बोलते हैं, देखो जब मैं छोटा था तब मैं चंद्र को खाने के लिए गया, लेकिन वहाँ पे क्या हुआ? आकाश के ಆದರೆ ಇಂದ್ರನಿಂದ इंद्र से मार खा के मैं ज़मीन में आ गया हूँ ना, लेकिन मेरे को वो शक्ति नहीं है करके ಸುಮ್ಮನೆ ಹೊಗಳಬೇಡಿ. ನನ್ನಿಂದ ಸಮುದ್ರ ಉಲ್ಲಂಘಿಸುವುದು ಆಗದು. ನಾನೊಬ್ಬ ಸಾಮಾನ್ಯ ಮೇ ನಹಿ ಇಸ್ ಸಮುದ್ರ ಪಾರ್ ಕರ್ ಸಕ್ತಾ ಹೂಂ करके. ಆಂಜನೇಯ, ನಿನ್ನ ಶಕ್ತಿ ನಿನಗೆ ತಿಳಿಯದು. ಸೂರ್ಯ ದೇವನಿಂದ ಶಸ್ತ್ರವಿದ್ಯೆ ಕಲಿತೆ. ಸೂರ್ಯ ಭಗವಾನ್ ಸೆ ತೂ ಶಸ್ತ್ರವಿದ್ಯೆ ಕೋ ಸಿಕ್ಕಾ ಹೈ. ಗುರು ದಕ್ಷಿಣೆಯಲ್ಲಿ ಅವನ ಮಗ ಸಗ್ರೀವನ ಪ್ರಾಣ ರಕ್ಷಣೆ ಮಾಡಿದೆ. ಗುರು ದಕ್ಷಿಣಕ ಬದಲೆ ಉಸ್ಕಿ ಜೋ ಬೇಟಾ ಸಗ್ರೀವ್ ಕಾ ಯಾನೆ ಜಾನ್ ಬಚಾಯಾ ಹೈ. ಕುಶ್ಯಮುಖ ಪರ್ವತದಲ್ಲಿ ಶ್ರೀರಾಮನನ್ನು ಸಂಧಿಸಿ ಮೈತ್ರಿ ಸ್ಥಾಪಿಸಿದೆ. ಶ್ರೀರಾಮನ ಆಶೀರ್ವಾದ ನಿನಗಿದೆ. ಶ್ರೀರಾಮ್ಜಿ ಕಾ ಆಶೀರ್ವಾದ್ ತುಂಬೆ ಹೈ ಕರ್ಕೆ. ವರ್ಣನೆ ಸಾಕು ಮಾಡಿ ಅಂದ ಹಾಗೆಯೇ ಆಶೀರ್ವಾದದ ಮಾತ್ರಕ್ಕೆ ಎಲ್ಲ ಸಾಧನೆ ಸಾಧ್ಯವಿಲ್ಲ. ನೀವೇಕೆ ಪ್ರಯತ್ನಿಸಬಾರದು? ತಮಗೆ ದೇವರ ಆಶೀರ್ವಾದವಿದೆ. यानी आपको भगवान का आशीर्वाद है, तो क्यों नहीं आप ट्राई कर सकते करके. ಸತ್ಯ ಖಂಡಿತ ನಮಗೆಲ್ಲ ದೇವರ ಆಶೀರ್ವಾದವಿದೆ. ಆದರೆ ಈ ಕೆಲಸಕ್ಕೆ ಬೇಕಾದ ದೈಹಿಕ ಶಕ್ತಿ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಮಾನಸಿಕ ಸಾಮರ್ಥ್ಯ ಬೇಕು. ಅದಿಲ್ಲ ನಮ್ಮಲ್ಲಿ. हाँ मेरे पास आशीर्वाद है, लेकिन इस काम के लिए यानी कि दैहिक शक्ति भी चाहिए और मानसिक शक्ति भी चाहिए करके. ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ, ದುಡಿಸಿಕೊಳ್ಳುತ್ತಾರೆ. ಹೊಸ ಪ್ರಯೋಗಗಳನ್ನು ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ. ನಿನಗೆ ಆ ಸಾಧನೆ ಇದೆ. ಆತ್ಮವಿಶ್ವಾಸ ಕೊಂದು ನಿಮ್ಮಲ್ಲಿ ಶಕ್ತಿ ಇದೆ. ಆದ ಕಾರಣ ಕೊಡುಗಳಲ್ಲಿ ಮೇಲೆ ಕುಳಿತು ಯೋಚನೆ ಮಾಡುತ್ತಿರುವೆ. तेरे पास वो शक्ति है, इसलिए तुम यहाँ बैठ के चिंता कर रहे हो करके. ಅದು ನಿರಾಶೆಯ ಸೂಚಕವಲ್ಲ ಹುಚ್ಚಪ್ಪ. ಅದು ನಿರಾಶೆಯಲ್ಲ, ಚಿಂತನೆ. ನೀನಾರೆಂಬುದು ಅರಿತುಕೋ. ನಿನ್ನಲ್ಲಿ ಪರಮಶಕ್ತಿ ಇದೆ. ಒಮ್ಮೆ ಮೈಕೊಡವಿ ಸೆಟೆದು ನಿಲ್ಲು. ನನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿ ಎಂದು ಒಮ್ಮೆ ಕೂಗು. ದೊಡ್ಡ ಹೆಜ್ಜೆ ಹಿಡು, ನೀನು ಬೆಳೆಯುವೆ. ಶ್ರೀರಾಮನ ಆದೇಶ ನೆನೆಸಿಕೊ. ಸೀತಾಮಾತೆಯನ್ನು ಕಾಣುವ ಹಂಬಲ ತೀವ್ರವಾಗಲಿ. ಜಗಜ್ಜನನಿ ಮಹಾಮಾಂಗಲ್ಯ ಮುದ್ರಿಕೆ ಕೊಡುವುದು ಬೇಡವೇ? ಇದು ನಿನ್ನ ಕರ್ತವ್ಯವಲ್ಲವೇ? ನಿನ್ನ ಬಗ್ಗೆ ಅವಿಶ್ವಾಸ ಬೇಡ ಎಂದು अंगद उत्तेजना ನೀಡಿದರು. वो सब क्या बोलते हैं, तुम एक बार सोचो, तेरे पास यानी वो शक्ति है. सीता माता को जाके अपने को मिलना है. वो शक्ति को एक बार तुम याद करो. तुमने आज से पहले बहुत सारा काम किए हुए हो, वो एक बार याद करो और आगे बढ़ो करके बोलते हैं. ಆಂಜನೇಯ, ನೀನು ಮಾನಸಿಕವಾಗಿ ಸಿದ್ಧನಾಗು. ನೀನು ಕಿಂಕರ ಅಲ್ಲ, ಶಂಕರ. ಏಳು, ಎದ್ದೇಳು, ಜಾಗೃತನಾಗು. ಅಂತರಂಗದ ಕೀಳಿರಿಮೆ ತೊರೆ ನೋಡು. ಆಗಸದೆಡೆಗೆ ನಿನ್ನ ಅರುಣ ಕ್ಷಣ ಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ. ಅವನ ಪ್ರಖರತೆ ಗಮನಿಸು, 1000 ಪಟ್ಟು ಹೆಚ್ಚಿದ್ದಾನೆ. ನೀನು ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ. ಏಳು, ಎಚ್ಚರಾಗು ಎಂದು ಜಾಂಬವನು ಹೇಳಿದನು. ಆಗ ಹನುಮಂತನು, ಹೌದು, ಕರ್ತವ್ಯಕ್ಕೆ ನನ್ನನ್ನು ಎಚ್ಚರಿಸದಿರಿ, ಧನ್ಯವಾದ ಎಂದು ಎದ್ದು ನಿಂತನು. ಶ್ರೀರಾಮನನ್ನು ನೆನೆಸಿಕೊಂಡರು. ವಾನರ ನಾಯಕರು ವಂದಿಸಿದರು. ನನ್ನಲ್ಲೂ ಶಕ್ತಿ ಇದೆ ಎಂದು ವಿಶ್ವಾಸದಿಂದ ಮನಸ್ಸಿನಲ್ಲಿ ಹೇಳಿಕೊಂಡನು. ನೋಡುವಷ್ಟರಲ್ಲಿ ತ್ರಿವಿಕ್ರಮನಾಗಿ ಬೆಳೆದ ಅವನು ಬಾಲ ಬೆಟ್ಟದಂತೆ ಹಬ್ಬಿತು. ಅದರ ಮೇಲೆ ಕುಳಿತು ಆ ಮಹಾಸಾಗರ ನೋಡಿದ. ಅದೊಂದು ಪುಟ್ಟ ಸರೋವರದಂತೆ ಕಂಡಿತು. ಅದರಲ್ಲೊಂದು ಲಂಕೆ, ಚಿಕ್ಕ ನಡುಗುಡ್ಡೆ, ಸುತ್ತಲೂ
ದಟ್ಟ ಕಾಡು, ಆ ಅರಣ್ಯದಲ್ಲಿ ರಾಕ್ಷಸಿಯ ನಡುವೆ ತಾಯಿ ಸೀತಾಮಾತೆಯನ್ನು ನೋಡಿದ ತಕ್ಷಣವೇ ಹೋ ಎಂದು ಕೂಗಿದ. ಅಮ್ಮ ನಾನು ಬಂದೆ ಎಂದು ಸಾಗರ ಉಲ್ಲಂಘನೆಗಾಗಿ ಜಿಗಿದ. ಇದನ್ನು ಕಂಡು ಅಂಗದ ಜಾಂಬವರು ಜೈ ಶ್ರೀರಾಮ್ ಎಂದು ಜಯ ಹನುಮಾನ್ ಎಂದು ಜಯಕಾರ ಹಾಕಿದರು. उसके बाद में वो चले जाता है ऊपर ಶ್ರೀರಾಮನನ್ನು ನೆನೆಸಿ श्री राम जी को याद करता है. ವಾನರ ನಾಯಕರನ್ನು ವಂದಿಸಿದ. उनका जो मेन नायक है उनको उनसे आशीर्वाद लेता है. ನನ್ನಲ್ಲೂ ಶಕ್ತಿ ಇದೆ ಎಂಬ ವಿಶ್ವಾಸದಿಂದ ಮನಸ್ಸಿನಲ್ಲಿ ಹೇಳಿಕೊಂಡ ಮೇರೆ ಹಾತ್ ಮೇ ಶಕ್ತಿ ಹೇ ಕರ್ಕೆ ಅಪ್ನೆ ಹಾಪ್ ಕೋ ಸ್ಟ್ರಾಂಗ್ ಕರ್ ಲೇತಾ ಹೈ. ನೋಡುವಷ್ಟರಲ್ಲಿ ತ್ರಿವಿಕ್ರಮನಾಗಿ ಬೆಳೆದ. देखते देखते वो बढ़ जाता है. ಅವನ ಬಾಲ ಬೆಟ್ಟದಂತೆ ಹಬ್ಬಿತು. उसका जो पूंछ है वो लंबा हो गया. ಅದರ ಮೇಲೆ ಕುಳಿತು ಆ ಸಾಗರದನ್ನು ನೋಡಿದ. उसके ऊपर बैठ के सागर को नीचे से देखता है. ಅದೊಂದು ಪುಟ್ಟ ಸರೋವರದಂತೆ ಕಂಡಿತು. लेकिन वो सरोवर जो सागर है स्मॉल दिखने लगा. ಅದರಲ್ಲೊಂದು ಲಂಕೆ. उसमें एक लंका था. ಚಿಕ್ಕ ನಡುಗುಡ್ಡೆ, ಸುತ್ತಲೂ ದಟ್ಟ ಕಾಡು. ಚಾರೋ और ಕಾಡು ಇನ್ ದ ಸೆನ್ಸ್ ಜಂಗಲ್ ತಾ. ಆ ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ತಾಯಿ ಸೀತಾಮಾತೆಯನ್ನು ನೋಡಿದ. उस चीज़ में राक्षसियों का बीच में सीता माता को वो देखता है. तक्षण वो ಎಂದು ಕೂಗಿದ. ಅಮ್ಮ ನಾನು ಬಂದೆ बोलता है. मैं आ गया माँ करके ಸಾಗರ ಉಲ್ಲಂಘನೆಗಾಗಿ ಜಿಗಿದ. ಇದನ್ನು ಕಂಡು ಅಂಗದ ಜಾಂಬವರು ಜೈ ಶ್ರೀರಾಮ್ ಜೈ ಹನುಮಾನ್ ಎಂದು ಜಯಕಾರ ಹಾಕಿದರು. ये है स्टोरी. जिन्होंने भी अभी तक मेरा चैनल सब्सक्राइब नहीं किया है प्लीज़ सब्सक्राइब माय चैनल.